ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಹೆಸರುಕಾಳು ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ಹೆಸರುಕಾಳು 1 ಕಪ್ ಹೆಸರುಕಾಳಿಗೆ 1 ಸ್ಪೂನ್ ಆಗೋಷ್ಟು, ಒಂದೂವರೆ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ಹಾಕೊಂಡು ಒಂದ್ 2 ಅವರ್ ನೆನೆಸ್ಕೋಬೇಕಾಗತ್ತೆ. ಇದೆಲ್ಲ ನೆನೆಸ್ಕೊಂಡ ನಂತರ ಈ ರೀತಿ ರುಬ್ಕೋಬೇಕು. ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ಈ ರೀತಿ ರುಬ್ಕೊಂಡಿರೋಂಥ ಹಿಟ್ಟಿಗೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಇದ್ರೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕೂಡ ಹಾಕೋಬಹುದು. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದೂವರೆ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಹಾಗೇನೆ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಹಾಗೆ 1 ಪಿಂಚ್ ಇಲ್ಲ 2 ಪಿಂಚ್ ಆಗೋಷ್ಟು, ಒಂದು 1/4 ಸ್ಪೂನ್ ಅಂದ್ಕೊಳ್ಳಿ ಗರಂ ಮಸಾಲ. ನಾನು ತಗೊಂಡಿರೋ ಕ್ವಾಂಟಿಟಿಗೆ ಇಷ್ಟಾದ್ರೆ ಸಾಕಾಗತ್ತೆ. ಇಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಇದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ, ಹಾಗಾಗಿ ನೋಡ್ಕೊಂಡು ಬೇಕು ಅಂದ್ರೆ ಮಾತ್ರ ನೀರನ್ನ ಬಳಸ್ಕೋಬೇಕು. ಸಬ್ಬಕ್ಕಿ ಸೊಪ್ಪು ಹಾಕೋದು ಕೂಡ ಚೆನ್ನಾಗೇ ಇರುತ್ತೆ, ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಬೇಕು ಅಂದ್ರೆ ಮಾತ್ರ ನೀರನ್ನ ಹಾಕೋಬೇಕಾಗುತ್ತೆ. ನೋಡಿ, ಈ ಅದಕ್ಕೆ ಇರಬೇಕು. ನಾರ್ಮಲ್ ನಾವು ವಡೆ ಹೇಗೆ ತಟ್ಕೊಳ್ತೀವಿ ಅದೇ ರೀತಿ ನೀಟಾಗಿ ರೀತಿ ಕಲಿಸ್ಕೊಂಡು ವಡೆಗಳನ್ನ ಮಾಡ್ಕೊಳ್ಳೋದು. ಆಲ್ರೆಡಿ ನಾನು ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಇದನ್ನ ವಡೆಗಳ ರೀತಿ ಮಾಡ್ಕೊಳ್ಳೋದಷ್ಟೇ. ತುಂಬಾನೇ ರುಚಿಯಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹೆಸರು ಕಾಳಲ್ಲಿ ಮಾಡೋದ್ರಿಂದ ತಂಪಾಗೂ ಇರುತ್ತೆ, ಹಾಗೆ ತಿನ್ಲಿಕ್ಕೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ನಾರ್ಮಲ್ ಕಡಲೆಬೇಳೆ ವಡೆಗಿಂತಲೂ ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.